BJPಯ ಒಳ ಜಗಳದ ಅಪ್ಡೇಟ್ಸ್. ಸಂಜೆ ತಮಾಷೆಗೆ ಹೇಳ್ತಿದ್ದೆ ನಾನು, ಟೆಸ್ಟ್ ಮ್ಯಾಚ್ ಆದಂಗೆ ಆಗಿದೆ ಅಂತ. ದಿನ ಸಂಜೆ ಇವತ್ತೇನಾಯಿತು ಅಂತ ಕೇಳಬೇಕು. ಇವತ್ತು ಯಾವ ಟೀಮ್ನವರ ಮೇಲುಗೈ, ಇವತ್ತು ಯಾವ ಟೀಮ್ನವರಿಗೆ ಹಿನ್ನಡೆ ಆಯಿತು, ಯಾರು 6 ಹೊಡೆದ್ರು, ಯಾರ್ದು ಸೆಂಚುರಿ ಆಗಿದೆ, ಯಾರು ಡಕ್ಔಟ್ ಆದರು, ಹಂಗೆ ಹಂಗಾಗಿದೆ BJPದು. ಇದನ್ನೆಲ್ಲ ಮಾಡ್ತಾ ಇರೋರಿಗೆ ಕಾರ್ಯಕರ್ತನ ಕಥೆ ಏನಾಗಿರಬಹುದು ಅನ್ನುವ ಯೋಚನೆನಾದರೂ ಇದೆಯಾ ಅಂತ ನನಗೆ ಆಶ್ಚರ್ಯ. ಕಾರ್ಯಕರ್ತ ಇವ್ರು ಬಿಡಿ ಅಂದರೆ ಅಧಿಕಾರ ಅನುಭವಿಸಿದವರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ನೋಡಿದವರು, ಕೆಲವರು ಆಗರ್ಭ ಶ್ರೀಮಂತರು, ಹರಿದ ಚಪ್ಪಲಿ ಹಾಕ್ಕೊಂಡು ಬ್ಯಾನರು ಬಂಟಿಂಗ್ ಕಟ್ಕೊಂಡು ಪೋಸ್ಟರ್ ಅಂಟಿಸ್ಕೊಂಡು ಓಡಾಡಿರ್ತಾನಲ್ಲ ಕಾರ್ಯಕರ್ತ. ಇದನ್ನೆಲ್ಲ ನೋಡಿದರೆ ಅವನ ಕಥೆ ಏನಾಗ್ಬೇಕು ಪಾಪ. ನೆನ್ನೆ ಸಂಜೆ ಪಾರ್ಟಿ ರೌಂಡ್ಸ್ ಲೈವ್ ಮುಗಿಸಿ ನಾನು ಜನಾರ್ದನ ಹೋಟ್ಲಿಗೆ ದೋಸೆ ತಿನ್ನಬೇಕು ಅಂತ ಹೋಗ್ತಾಯಿದ್ದೆ. ದಾರಿಲಿ ಒಂದು 3-4 ಜನ ಹುಡುಗರು, ಬಿಜಾಪುರದವರು, ಪಕ್ಷದ ಜವಾಬ್ದಾರಿ ಇದ್ದಂಥವ್ರು. ಅವರು ಬಂದು ಮಾತಾಡಿಸ್ತಿದ್ರು, ಸರ್ ನಾನು ಇಂಥವನು, ಇಂಥ ಊರು, ಇಂಥ ಜವಾಬ್ದಾರಿ ಇದೆ ಪಕ್ಷದಲ್ಲಿ, ಸಂಘಟನೆಯಲ್ಲಿದ್ದೀನಿ. ನಾನು ತಮಾಷೆಗೆ ಸುಮ್ಮನೆ ಕೇಳಿದವನು, ಯಾವ ಬಣ ರೀ, ಯತ್ನಾಳ್ ಕಡೆನಾ ವಿಜೇಂದ್ರ ಕಡೆನಾ ಅಂತ. ಮುಖ ಪಾಪ ಇಷ್ಟೇ ಆಗ್ಬಿಡ್ತವ್ರು, ಸಣ್ಣದಾಯ್ತು ಮುಖ. ಏನು ಸರ್ ಆಡ್ಕತ್ತಿದ್ದೀರಾ ನೀವು ಅಂತ. ಆಡ್ಕೊಳ್ಳಂಗೆ ಆಗಿದೆ ನಿಮ್ಮ ಪರಿಸ್ಥಿತಿ. ಒಬ್ಬರು ಒಂದು ಹೆಜ್ಜೆ ಹಿಂದಿಡಕ್ಕೆ ತಯಾರಿಲ್ಲ. ಈಗ ಯತ್ನಾಳ್ ಬಣದವ್ರು ದಿಲ್ಲಿಲಿ ಮೀಟಿಂಗ್ ಮಾಡ್ತಾರಂತೆ. ಇವತ್ತಾಯ್ತು ಮೀಟಿಂಗು, ನೆಕ್ಸ್ಟ್ ಮೀಟಿಂಗ್ ದಿಲ್ಲಿಲಂತೆ. ಇವತ್ತು ಕುಮಾರ ಬಂಗಾರಪ್ಪ ಅವರ ಮನೆಯಲ್ಲಿ ಸಭೆ ಆಯಿತು. ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯೇ ನಡೆಸದೆ ಏಕಪಕ್ಷೀಯವಾಗಿ ವಿಜೇಂದ್ರರ ಹೆಸರನ್ನು ಅನೌನ್ಸ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ ಆಗಿದೆ. ಒಂದೊಂದು ಫೈಟ್ ಕೊಡಬೇಕಾಗಿದೆ ಇವ್ರಿಗೆ. ಅನೌನ್ಸ್ ಮಾಡಿಬಿಟ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅಂತ. ಅದಕ್ಕೆ ದಿಲ್ಲಿಗೆ ಹೋಗಿ ಪ್ರೆಷರ್ ಆಗ್ತಾರಂತೆ. ಅಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ, ಎಲ್ಲ ಲೀಡರ್ಸ್ ಅಲ್ಲೇ ಇರ್ತಾರೆ. ಅಲ್ಲೊಂದು ಮೀಟಿಂಗ್ ಮಾಡಿ ಅಲ್ಲಿ ಯಾರನ್ನ ಭೇಟಿ ಆಗೋದಕ್ಕೆ ಸಾಧ್ಯನೋ ಭೇಟಿ ಆಗೋಣ ಅಂತ. ಇವತ್ತಿನ ಮೀಟಿಂಗ್ನಲ್ಲಿ ಹೊಳಲ್ಕೆರೆ ಚಂದ್ರಪ್ಪ ಇದ್ದರು, ಅರವಿಂದ್ ಲಿಂಬಾವಳಿ ಅವರು ಇರಲಿಲ್ಲ, ಅವರು ದಿಲ್ಲಿಲಿದ್ದರು. JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ, BJP ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಬೊಕ್ಕೆ ಕೊಡೋದೊಂದು ಫೋಟೋ ಇದೆ, ಇನ್ನೊಂದು ಫೋಟೋ ಇದೆ, ಅದರಲ್ಲಿ ವಕ್ಫ್ ರಿಪೋರ್ಟನ್ನು ಕೊಡ್ತಿದ್ದಾರೆ. ಈ ವಕ್ಫ್ ರಿಪೋರ್ಟು ಅನ್ನುವಂಥದ್ದು ಭಿನ್ನರ ಬಣಕ್ಕೆ ಲೀಡರ್ಗಳನ್ನು ಭೇಟಿಯಾಗೋದಕ್ಕೊಂದು ಆಕ್ಸೆಸ್ ಕಾರ್ಡ್ ಆದಂಗೆ ಆಗ್ಬಿಟ್ಟಿದೆ. ಅದು ಅಫ್ಕೋರ್ಸ್ ದೇ ಡಿಡ್ ಎ ಗುಡ್ ಜಾಬ್. ವಕ್ಫ್ ವಿಷಯದಲ್ಲಿ ರಾಜ್ಯದಾದ್ಯಂತ ಒಂದು ಹೋರಾಟ ಸಂಘಟನೆ ಮಾಡಿ, ರೈತರನ್ನು ಭೇಟಿಯಾಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ, ಎಲ್ಲರದ್ದು ಒಂದು ಬುಕ್ಲೆಟ್ ಮಾಡಿ, ಒಂದು ಪೆನ್ ಡ್ರೈವ್ಗೆ ಹಾಕಿ, ಇಷ್ಟಿಷ್ಟು ವಕ್ಫ್ ಅಂದಾದುಂದಿ ನಡೆದಿದೆ ಕರ್ನಾಟಕದಲ್ಲಿ ಅಂತ JPCಗೆ ಒಂದು ರಿಪೋರ್ಟ್ ಕೊಟ್ಟರು. JPC ಅಪ್ರಿಷಿಯೇಟ್ ಮಾಡ್ತದನ. ಇದು ಟ್ರಾನ್ಸ್ಲೇಟೆಡ್ ಕಾಪಿ. ನಾವು ಇಷ್ಟು ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಂಡು, ಅಂದರೆ ಕೊಡ್ತಿದ್ದಾರೆ, ಇಷ್ಟು ಕೆಲಸ ಮಾಡಿದ್ದು ನಿಜ ಇದೆ. ಬಟ್ ಭಿನ್ನರ ಬಣದ ವಕ್ಫ್ ರಿಪೋರ್ಟೇ ಅದು. ಅರವಿಂದ ಲಿಂಬಾವಳಿಯವರು JP ನಡ್ಡಾ ಅವರಿಗೆ ವಕ್ಫ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತಿನ ಸಭೆಯ ನಂತರ ಮಾಧ್ಯಮಗಳಿಗೆ ಮಾತಾಡಿದರು, ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ತಮಗೆ ಬೇಕಾಬಿಟ್ಟಿಯಾಗಿ ಇವತ್ತೇನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನ ಊಹೆ ಮಾಡಿದ್ದೀವಿ. ನೋಡಿ, ನಡ್ಡಾಜಿಯವ್ರಿಗೆ ಪತ್ರ ಬರೆದಂತೂ 100% ಸತ್ಯ. ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದನ್ನ ಗಂಭೀರವಾಗಿ ತಗೋಬೇಕನ್ನೋದನ್ನ ನಾವು ಬರೆದಿದ್ದೀವಿ ಅನ್ನೋದು ಒಂದು. ಯಾರನ್ನ ತಗೊಂಡ್ರಿ ವಿಶ್ವಾಸಕ್ಕೆ? ನೀವು RS ತಗೊಂಡ್ರಿ, ಬೊಮ್ಮಾಯಿ ಅವ್ರು ತಗೊಂಡ್ರಿ, ಸದಾನಂದ ಗೌಡರು ತಗೊಂಡ್ರಿ. ನೋಡ್ರಿ, ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡಾರೆಲ್ಲೋ ಬಿಟ್ಟಾರಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರಾಜ್ಯ ಅಧ್ಯಕ್ಷರ ಚುನಾವಣೆ ಬಂದ್ರೆ ನಾವೊಂದು ಸ್ಪರ್ಧೆಯನ್ನ ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನ ಅಭ್ಯರ್ಥಿ ಮಾಡಬೇಕನ್ನುವಂತ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಏನು ನಮ್ಮ ತಟಸ್ಥತೆ ಏನು ಹೇಳ್ತಿದ್ರು ಅವರೆಲ್ಲರ ಜೊತೆಗೆ ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಇಲ್ಲ ಒಂದು 2-3 ದಿವಸ ತಡೀರಿ, ಏನು ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತೈತೆ ಕಾದು ನೋಡೋಣ, ಅಲ್ಲಿಂದ ಮುಂದೆ ಏನು ಹೆಜ್ಜೆ ಇಡಬೇಕು ಅನ್ನೋಂಥ ನಿರ್ಣಯ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ, ಅಲ್ಲಿಯೂ ಏನು ನಮ್ಮ MP ಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ
ಕೂಡ್ಕೊಂಡು ಚರ್ಚೆ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋರ್ವಿ. ಆ ರಾಜ್ಯ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದನ್ನು ಯಾರು ಕೇಳಲ್ರಿ. ಒಂದ್ ಸೈಡ್ ಹೊಂಟೈತದ ಗಾಡಿ, ಒಂದು ಕಾಲಿತ್ತು. ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ತೂಕ ಸುಧಾಕರ್ ನಮ್ ಜೊತೆಗಿದ್ದಾರೆ. ವಿಶ್ವನಾಥ ನಮ್ ಕಡೆ ಅದಾರಿ. ಒಂದು ನಿರ್ಣಯ ಮಾಡಿಬಿಟ್ಟಿದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಯುದ್ಧ ಯತ್ನಾಳರ ಬಾಯಲ್ಲೂ ಬಂತು. ಮೊನ್ನೆ ಡಾಕ್ಟರ್ ಸುಧಾಕರ್ ಅದನ್ನು ಹೇಳಿದರು. ತುಂಬ ತಡ್ಕೊಂಡೆ ನಾನು, ಇನ್ನು ತಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ಇನ್ನೇನಿದ್ರು ಯುದ್ಧ ಅಂತ. ರೆಬೆಲ್ಸ್ ಟೀಮು ಈ ಪರಿ ಮಾತಾಡ್ತಿರುವಾಗ ಇನ್ನು ಸುಮ್ಮನಿದ್ರೆ ಅರ್ಥ ಇಲ್ಲ ಅಂತ ವಿಜೇಂದ್ರ ಆ್ಯಂಡ್ ಟೀಮ್ ಡಿಸೈಡ್ ಮಾಡ್ಕೊಂಡು ಹಂಗಿದೆ. ಅವರು ವಾಪಸ್ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ವಿಜೇಂದ್ರ ಅವರು ರಮೇಶ್ ಜಾರಕಿಹೊಳಿಗೆ ಹೇಳಿದ್ರು, ಜನ ನಮ್ಮ ಕಾರ್ಯಕರ್ತರು ಓಡಾಡೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಅನ್ನೋ ಥರ. ಯಡಿಯೂರಪ್ಪನವರು ಅಭಿಮಾನಿಗಳು ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಒಂದು ಸವಾಲಿತ್ತು, ಶಿಕಾರಿಪುರಕ್ಕೆ ಬರ್ತೀನಿ, ಗನ್ಮ್ಯಾನ್ ಕರೆಸೋದಂಗಿಲ್ಲ, ಪೊಲೀಸರು ಕರ್ಕೊಂಬರಂಗಿಲ್ಲ, ನೀವು ಹೇಳಿದ ಡೇಟಿಗೆ ಬರ್ತೀನಿ, ಅದು ಯಾರು ಹೊಡಿತಾರೆ ಏನು ಹೊಡಿತಾರೆ ನಾನು ನೋಡೇ ಬಿಡ್ತೀನಿ ಅಂತ. ಆ ಲೆವೆಲ್ಲಿಗೆ ನಿನ್ನೆ ಸುಧಾಕರ್ ಪತ್ರಿಕಾಗೋಷ್ಠಿಗೆ ವಿಜೇಂದ್ರ ಅವ್ರದ್ದು ತಿರುಗೇಟು, ಪ್ರೀತಮ್ ಗೌಡ್ರ ತಿರುಗೇಟು, SR ವಿಶ್ವನಾಥರ ತಿರುಗೇಟು. SR ವಿಶ್ವನಾಥ್ ಏಕವಚನಕ್ಕೆ ಬಂದರು. ಇವತ್ತು ಸಂಜೆ ಡಿಬೇಟ್ ಇತ್ತು ನಮ್ಮದು ಇದೇ ವಿಷಯದ ಬಗ್ಗೆ. ಅಶ್ವಥ್ ನಾರಾಯಣ್ ಮಾಜಿ MLC, BJP ಮೀಡಿಯಾ ಟೀಮ್ನ ಹೆಡ್ ಮಾಡ್ತಿದ್ದಾರೆ ಅವರು. ಅವರಂತೂ ಏನು ಗೊತ್ತಿವರಿಗೆ ಸಂಘಟನೆ ಅಂದರೆ, ಯಾಕೆ ಇವ್ರನ್ನ ಕೇಳಿ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಶಿಕಾರಿಪುರಕ್ಕೆ ಯಾರನ್ನ ಅಧ್ಯಕ್ಷನ ಮಾಡಬೇಕು ಅಂತ ಯಡಿಯೂರಪ್ಪನವ್ರನ್ನ ಕೇಳಂಗಿಲ್ಲ. ಅವರ ಇಡೀ ಟೀಮ್ನಲ್ಲಿ ಸಂಘಟನೆ ಅಂತ ಗೊತ್ತಿರೋದು ಅರವಿಂದ್ ಲಿಂಬಾವಳಿ ಅವ್ರಿಗೊಬ್ಬರಿಗೆ. ಸಂಘಟನೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರವಿಂದ್ ಲಿಂಬಾವಳಿ ಅವರೊಬ್ಬರಿಗೆ ಗೊತ್ತು. ಅರವಿಂದ್ ಲಿಂಬಾವಳಿ ಅವರು ಈ ವಿಷಯದಲ್ಲಿ ಏನಾದ್ರು ಮಾತಾಡ್ತಾರಾ? ಉಳಿದವರೇ ಮಾತಾಡೋದಾಗಿದೆ. ಯತ್ನಾಳ್ರೆ ಅವತ್ತಾರು ಸಂಘಟನೆಯಲ್ಲಿ ಕೆಲಸ ಮಾಡಿದಾರಾ? ಇತ್ಯಾದಿ ಇತ್ಯಾದಿ. ಅಲ್ಲಿಗೆ ಫ್ರಂಟ್ ಫುಟ್ ಆಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ವಿಜಯೇಂದ್ರ ಅವರು ಸಕುಟುಂಬ ಪರಿವಾರ ಸಮೇತ ಅಂದರೆ ಪತ್ನಿ ಸಮೇತರಾಗಿ ಗಾಣಗಾಪುರಕ್ಕೆ ಹೋಗಿದ್ರು, ಪೂಜೆ ಮಾಡಿಸಿದ್ರು. ಅಲ್ಲಿ ಅವರು ಅಷ್ಟೇ ಕಡ್ಡಿ ಮುರಿದಂಗೆ ಮಾತಾಡ್ತಿದ್ದಾರೆ. ಜಿಲ್ಲಾಧ್ಯಕ್ಷರ ಘೋಷಣೆ ಆಗೋಗಿದೆ, ಇನ್ನು ಬದಲಾವಣೆ ಆಗಂಗಿಲ್ಲ, ಇದೇ ಫೈನಲ್ಲು ಅಂದರು. ಹೌದು, ಒಂದು 5-6 ಜನ ಹಿರಿಯರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ಆಗ್ತಿಲ್ಲಪ್ಪ ನನಗೆ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ ಅಂದರು. ಯಾರಿಗೆ ನೋವಿದೆಯೋ ಅವರು ರಾಷ್ಟ್ರೀಯ ಉಪಾಧ್ಯಕ್ಷ ಲಕ್ಷ್ಮಣಗೆ ಪತ್ರ ಬರಿ, ಅಮಿತ್ ಶಾಗಲ್ಲ ಲಕ್ಷ್ಮಣ್ ಅವರಿಗೆ ಪತ್ರ ಬರೀಬೇಕು. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನಾನೇನು ಮೂಗು ತೋರಿಸಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರ್ತದೆ, ಇವೆಲ್ಲವೂ ಸಹಜ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದನೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗಬೇಕಾಗ್ತದೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದಲೇ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಚುನಾವಣೆ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ, ಮಂಡಲ ಅಧ್ಯಕ್ಷರು ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಸ್ಪರ್ಧೆಗೂ ಹೇಳಿದ್ದೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಶ್ನೆನೇ ಉದ್ಭವ ಆಗಲ್ಲ. ಕೆಲವೊಂದು ಬೇಡಿಕೆ ಚೇಂಜ್ ಆಗಬೇಕು, ಯಾರೋ ಕೇಳಿಲಿ. ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಎಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.